ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲತ ಅಡುಗೆ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರಿಂದ ದೋಸೆ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. 2 ನಿಮಿಷದಲ್ಲಿ ಆಗುವಂತಹ ದೋಸೆ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಪುಷ್ಟಿ ಪೌಡರ್ ತಗೊಂಡಿದ್ದೀನಿ. ಒಂದು ಕಪ್ ತಗೊಂಡು ನೋಡಿ, ಈ ಥರ ಕಟ್ ಮಾಡಿರ್ತೀವಲ್ಲ, ಹಾಗೆ ಬಿಡಬಾರ್ದು ಫ್ರೆಂಡ್ಸ್. ಹಾಗೆ ಬಿಟ್ಟರೆ ಗಾಳಿ ಎಲ್ಲ ಹೋಗಿ ಬೇಗ ಕೆಡುತ್ತೆ. ನೋಡಿ, ಸ್ವಲ್ಪ ಚಾಕು ಬಿಸಿ ಮಾಡಿ ಈ ಥರ ಮಾಡ್ಕೊಳ್ಳಿ. ಸೀಲ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಸೀಲ್ ಮಾಡೋದ್ರಿಂದ ಗಾಳಿ ಹೋಗಲ್ಲ, ತುಂಬ ದಿನ ಬಾಳಿಕೆನೂ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಂಡ್ರೆ ಚೆಲ್ಲೋದು ಇಲ್ಲ, ಇರುವೆ ಇಂಥವು ಏನೂ ಹೋಗಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ಈಗ ಒಂದು ಜರಡೆ ಇಡ್ತಾಯಿದ್ದೀನಿ ಒಂದು ಬಟ್ಲಿಗೆ. ಈಗ ಒಂದು ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಜರಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜರಡೆ ಹಿಡ್ದಿದ್ದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕಂತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ನೀರು ಹಾಕೋಕೆ ಹೋಗಬೇಡಿ, ಯಾಕಂದರೆ ಗಂಟಾಗುತ್ತೆ ಅದು. ಹಂಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಮ ದೋಸೆ ಹಿಟ್ಟಿರುತ್ತಲ್ಲ ಆ ಥರ ಅದಕ್ಕಿರಬೇಕು ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಒಂದೇ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ, ಹೆಂಚು ಗಂಟಲ್ಲ, ಮಸಾಲೆ ದೋಸೆ ಬರೋಂಗೆ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಮಾತ್ರ. ಒಂದೇ ಒಂದು ಹಾಕ್ಕೊಳ್ಳಿ ಮೊಟ್ಟೆನೂ ಏನು ಕೆಟ್ಟದೇನಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಮೊಟ್ಟೆ ಹಾಕ್ಕೊಳ್ಳಿ. ಒಂದು ಮೊಟ್ಟೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಫೇಲ್ ಆಗೋ ಮಾತೇ ಇಲ್ಲ ಫ್ರೆಂಡ್ಸ್, ಸಖತ್ತಾಗಿ ಬರುತ್ತೆ ಮಾತ್ರ. ನೀವು ಒಂದ್ಸಲ ಮಾಡಿ ಫಿದಾಗಿ ಹೋಗ್ತೀರ ಅಷ್ಟೇ. ನೋಡಿ, ಹೆಂಚು ಚೆನ್ನಾಗಿ ಕಾದಿದೆ. ಈಗ ಹಾಕ್ಕೊಳ್ತಾ ಇದ್ದೀನಿ ದೋಸೆ. ನೋಡಿ, ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಮಾತ್ರ. ನೋಡಿ, ನೀವು ಮಸಾಲೆ ದೋಸೆ ಹಾಕ್ಕೊಳ್ತೀರಲ್ಲ ಹಂಗೆ ಹಾಕ್ಕೊಳ್ಳಿ. ದೋಸೆ ಒಂದೇ ಅಲ್ಲ ಫ್ರೆಂಡ್ಸ್ ಮಾಡಿರೋದು ಇದ್ರಿಗೆ, ಇನ್ನೂ ಹಲ್ವಾರು ಮಾಡಿದ್ದೀನಿ, ಇನ್ನೂ ಮಾಡ್ತೀನಿ, ಇನ್ನೂ ನಿಮ್ಗೆ ಮಾಡಿ ತೋರಿಸ್ತೀನಿ. ಚಪಾತಿ ಮಾಡಿದ್ದೀನಿ, ಇಡ್ಲಿ ಮಾಡಿದ್ದೀನಿ, ನಂತರ ಕೇಕ್ ಮಾಡಿದ್ದೀನಿ, ಇನ್ನೂ ತೋರಿಸ್ತೀನಿ. ಇನ್ನೂ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ. ಇದು ನನ್ನ ಸ್ವಂತ ಟ್ಯಾಲೆಂಟ್ ಫ್ರೆಂಡ್ಸ್, ನಾನು ಯಾರನ್ನೂ ಕೇಳಿಲ್ಲ, ನಾನು ಎಲ್ಲಿ ನೋಡಿಲ್ಲ, ನಾನು ಸ್ವಂತವಾಗಿ ಮಾಡ್ತಾಯಿರೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ತಿರ್ವಾಕೊಳ್ತಾ ಇದ್ದೀನಿ. ನೋಡಿ, ಸಖತ್ತಾಗಿ ಬಂದೈತೆ ಮಾತ್ರ. ನೋಡಿ, ನೀವು ಒಂದ್ಸಲ ಮನೆಗೆ ಮಾಡಿ ನೋಡಿ, ಸಖತ್ತಾಗಿ ಬಂದೈತೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ? ಮಾಡಿ, ದೋಸೆ ಮಾಡಿ, ಇಡ್ಲಿ ಮಾಡಿ, ಚಪಾತಿ ಮಾಡಿ, ಎಲ್ಲ ಮಾಡಿ, ಚೆನ್ನಾಗಿರುತ್ತೆ. ನಾನೆಲ್ಲ ಥರದ್ದು ಮಾಡಿ ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ನೋಡಿ, ಸಖತ್ತಾಗಿ ಬಂದಿದೆ. ಈಗ ಸೆಟ್ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೆಟ್ ದೋಸೆನೂ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ನಿಮ್ಮ ಹತ್ರ ಕ್ಯಾರೆಟು ಏನೇನು ತರಕಾರಿ ಬೇಕಾದರೆ ಹಾಕ್ಕೊಳ್ಳಿ ಸೆಟ್ ದೋಸೆ ಮಾಡ್ಕೊಳಂಗಾದರೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆನೆಸೋದಿಲ್ಲ, ರುಬ್ಬೋದಿಲ್ಲ, ಕಲಸಿ ಹಾಕೋದಷ್ಟೇ ಫ್ರೆಂಡ್ಸ್. ನಾವು ಮೊಟ್ಟೆ ಹಾಕಿಲ್ಲ ಅಂದರೆ ಹೆಂಚಿಗೆಲ್ಲ ಕಚ್ಕೊಳುತ್ತೆ ಫ್ರೆಂಡ್ಸ್, ಅದು ಬರಲ್ಲ. ಮೊಟ್ಟೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅಷ್ಟೇ ಫ್ರೆಂಡ್ಸ್. ನೋಡಿ, ಒಳ್ಳೆ ಸಾಫ್ಟಾಗಿ ಬಂದವೆ. ನೋಡಿ, ಚೆನ್ನಾಗಿ ಬಂದಿದೆ. ನೀವು ಮನೆಗೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿಯಾಗಿರೋ ಅಂಥ ದೋಸೆ ರೆಡಿ. ಅಂಗನವಾಡಿ ಪುಷ್ಟಿ ಪೌಡರಿಂದ ಮಾಡಿರೋ ಅಂಥ ದೋಸೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.